ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೂ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಎವ್ರಿವನ್. ಹೇಳ್ಬೇಕು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮ ಯೂಟ್ಯೂಬ್ ಚಾನಲ್. ಇವತ್ತೇನಂತ ಹೇಳಿದ್ರೆ ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸೋಕೆ ಹೋಗಬೇಕು. ಸೊ ಸ್ವಲ್ಪ ಬೇಗ ಪೂಜೆ ಎಲ್ಲ ಮುಗಿಸಿ ಹೋಗಬೇಕು. ಮಾರ್ನಿಂಗ್ ಎದ್ದಿದ ತಕ್ಷಣ ಇವತ್ತು ಸಿಕ್ಕಾಪಟ್ಟೆ ಲೇಟಾಗಿ ಎದ್ದಿದ್ದೀನಿ. ಆಲ್ಮೋಸ್ಟ್ ಟೈಮು 8:20 ಆಗಿತ್ತು ಬಂದಾಗ್ಲೇ. ಅಷ್ಟರಲ್ಲಿ ನಮ್ಮ ಅತ್ತೆ ಆಲ್ರೆಡಿ ಟಿಫನ್ ರೆಡಿ ಮಾಡಿದ್ದಾರೆ. ಇವತ್ತು ಟಿಫನ್ಗೆ ಬಿಸಿಬೇಳೆ ಬಾತ್ ಮಾಡಿದ್ದಾರೆ. ಆಲ್ರೆಡಿ ವರಾಂಡಕ್ಕೆಲ್ಲ ನೀರು ಹಾಕಿ ಕ್ಲೀನ್ ಮಾಡಿದ್ದಾರೆ. ಇವಾಗ ಮನೆ ಒಂದು ಕ್ಲೀನ್ ಮಾಡಿ ಸ್ನಾನ ಮುಗಿಸಿ ಪೂಜೆ ಮುಗಿಸಿ ವ್ಯಾಕ್ಸಿನೇಷನ್ ಹಾಕ್ಸೋಕೆ ಹೋಗಬೇಕು. ನಾವು ರೆಗ್ಯುಲರ್ಲಿ ಎಲ್ಲ ವ್ಯಾಕ್ಸಿನೇಷನು ಹಾಕ್ಸಿದ್ದೀವಿ, ಹಾಕಿಸ್ತಾನೆ ಇದ್ದೀವಿ. ಯಾಕೆ ಪ್ರೈವೇಟಲ್ಲಿ ನನಗಂತೂ ಈ ಮಗು ಮಾಡ್ಕೊಳ್ಳೋ ಆಗೋ ಎಕ್ಸ್ಪೆನ್ಸಸ್ಕಿನ್ನ ಈ ವ್ಯಾಕ್ಸಿನೇಷನ್ಗೆ ಅರ್ಧ ಹೋಗ್ಬಿಡ್ತಿದೆ ಅಂತ ಅನ್ನಿಸ್ತಿದೆ. ಯಾಕೆಂದರೆ ಒಂದೊಂದು ವ್ಯಾಕ್ಸಿನೇಷನು 2,500 ಆ ಥರ ಇದೆ. ನಾವು 7ರಿಂದ 8 ಹಾಕ್ಸಿದ್ದೀವಿ. ಎಲ್ಲ ಥರದ್ದು ಅಂದರೆ ಅವ್ಳಿಗೆ ಏನು ಫ್ಯೂಚರಲ್ಲಿ ಎಫೆಕ್ಟ್ ಆಗಬಾರ್ದು ಅಂತ ಎಲ್ಲ ಥರದ್ದು ವ್ಯಾಕ್ಸಿನೇಷನ್ ಹಾಕ್ಸಿದ್ದೀವಿ. ಲಾಸ್ಟ್ ಮಂತ್ ಬಂದು ನಿಯರ್ 4,000 rupees ಆಯಿತು. ಯಾವುದೋ 2 ಹಾಕಿದ್ರು ವ್ಯಾಕ್ಸಿನು. ಬಟ್ ಏನು ಮಾಡೋದು, ಹಾಕಿಸ್ಬೇಕು. ಮಗುದು ಎಲ್ತ್ ಚೆನ್ನಾಗಿರಬೇಕು ಅಂತಂದರೆ ಹಾಕಿಸ್ಲೇಬೇಕು. ಮೊದಲಿಗೆ ನನ್ನ ವೀಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ. ಇವತ್ತು ಏನೇನು ಮಾಡ್ತೀನಿ ಅದನ್ನು ತೋರಿಸ್ತೀನಿ. ಸದ್ಯಕ್ಕೆ ಬಿಸಿನೀರು ಇಟ್ಟಿದ್ದೀನಿ, ಬಿಸಿನೀರು ಖಾಲಿ ಆಗಿಬಿಟ್ಟಿತ್ತು. ಪಾಪುಗೆ ನೀರು ಕುಡ್ಸೋಣ ಅಂತ ಹೇಳ್ಬಿಟ್ಟು. ಪಾಪು ನೋಡಿ ಗೈಸ್ ಹೆಂಗೆ ಆಟ ಆಡ್ತಾ ಇದ್ದಾಳೆ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್, ಹಾಯ್ ಮಾಡು. ಹಾಯ್. ಇದೊಂದೇ ಅವಳು ಮಾಡೋದು ಗುಡ್ ಮಾರ್ನಿಂಗ್, ಇನ್ನೂ ಹೇಳಲ್ಲ, ಅವಳಿಗೆ ಬರಲ್ಲ ಬಾಯಲ್ಲಿ. ಉಪ್ಪ ಕೊಟ್ಬಿಡು ಕಂತ ಪುಟ್ಟು, ಉಪ್ಪ ಕೊಟ್ಬಿಡು ಎಲ್ಲರಿಗೂ ಹಿಂಗೆ ಫ್ಲೈನ್ ಕಿಸ್. ನೋಡಿ ಗೈಸ್, ನನಗೂ ನಮ್ಮ ಅತ್ತೆಗೂ ಒಂದು ಕೆಲಸ ರಿಲೀಫ್ ಆಯಿತು. ಏನಂದ್ರೆ ಇವಾಗ ನನ್ನ ಮಗಳನ್ನೇ ಕಸ ಗುಡಿಸ್ತಿದ್ದಾಳೆ. ಗುಡಿಸ್ತಿ ಕಸ ಗುಡಿಸ್ತೀಯ? ಹೇಳು ಕಸ. ನಾನು ಗುಡಿಸ್ಲಾ? ನೀನ್ ಗುಡ್ಸಲ್ವಾ? ಗುಡ್ಸಲ್ವಾ? ಯಾಕೆ? ಗುಡಿಸ್ತೀನಿ ಅಂತ ತಗೊಂಡಲ್ಲ ಪೊರ್ಕೆ. ಇವಾಗ ಬಾಗ್ಲಿಗೆ ರಂಗೋಲಿ ಹಾಕ್ಬಿಡ್ತೀನಿ. ಆಲ್ರೆಡಿ ನಮ್ಮ ಅತ್ತೆ ತೊಳೆದಿದ್ದಾರೆ. ಅದು ಅಂದರೆ ತುಳಿದು ಸ್ವಲ್ಪ ಗಲೀಜಾಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಒರೆಸ್ಕೊಂಡು ರಂಗೋಲಿ ಹಾಕಿದ್ರೆ ಮುಗೀತು. ನೋಡಿ ಗೈಸ್, ಈ ಥರ ಸಿಂಪಲಾಗಿ ಹಾಕಿದ್ದೀನಿ. ಸೊ ಇವತ್ತು ಬೇಗ ಕೆಲಸ ಮುಗಿಸ್ಬೇಕು, ಅದರಿಂದ ಸಿಂಪಲಾಗಿ ಯಾವುದೋ ಒಂದು ಇರಲಿ ಅಂತ ಅಂದ್ಬಿಟ್ಟು ರಂಗೋಲಿ ಹಾಕ್ತೆ. ಚೆನ್ನಾಗಿದೆ ನೋಡೋಕ್ಕೆ, ಕ್ಯೂಟಾಗಿ. ಈ ಸ್ಟಾರ್ ಥರದ್ರಲ್ಲಿ ಎಷ್ಟೊಂದು ವೆರೈಟಿ ಇದೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ಅಂದರೆ ಮದುವೆಗೆ ಮುಂಚೆ ರಂಗೋಲಿ ಏನು ಬಿಡ್ತಿರ್ಲಿಲ್ಲ ನಾನು, ಇವಾಗಷ್ಟೇ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅದರಿಂದ ಈ ಸ್ಟಾರ್ ಬಿಟ್ಬಿಟ್ಟು ಹೆಂಗೆ ಬೇಕು ಹಂಗೆಲ್ಲ ಡಿಸೈನ್ಸ್ ಇದೆ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಹಾಕಿ. ಮತ್ತು ಇವಾಗ ಪಾಪಕ್ಕೆ ಸ್ನಾನ ಮಾಡಿಸಿ ನಾನು ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿದ್ರೆ ಆಯ್ತು ಕೆಲಸ. ಅದೊಂದೇ ಇವತ್ತು ಡಿಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಗ್ರಾಸರೀಸ್ ಫುಲ್ಲು ಖಾಲಿ ಆಗಿದೆ, ಮನೆಯಲ್ಲಿ ಏನೂ ಇಲ್ಲ. ಆಯಿಲ್ ಅಂತೂ ಒಂಚೂರು ಇಲ್ಲ, ಆ ಥರ ಆಗಿಬಿಟ್ಟಿದೆ ಈ ಟೈಮು. ಮುಂಚೆನೇ ಹೋಗ್ಬಿಡ್ತಿದ್ವಿ, ಬಟ್ ನೆನ್ನೆನೇ ಹೋಗೋಣ ಅಂತ ಅಂದ್ಕೊಂಡ್ವಿ, ಮಳೆ ಬಂತು ಅಂತ ಹೇಳ್ಬಿಟ್ಟು ಅದು ಮಳೆನೂ ಬರಲಿಲ್ಲ, ಬರೋ ಥರ ಆಯಿತು. ಅದಕ್ಕೆ ಇವತ್ತಾದರೂ ಪ್ಲ್ಯಾನ್ ಮಾಡ್ತಿದ್ದೀವಿ, ಹೋಗಲೇಬೇಕು ಇವತ್ತು ಏನೇ ರೀಸನ್ಸ್ ಇದ್ರೂ. ನೋಡಿ ಗೈಸ್, ಇವತ್ತು ನಮ್ಮ ಪಾಪು ಹಾಕಿರೋ ಡ್ರೆಸ್ ಇದು ಯಾವುದೋ ಒಂದು ವಿಡಿಯೋ ಹಿಡ್ಕೊಬಿಟ್ಟಿದೆ, ಸಖತ್ತಾಗಿದೆ ಅಂತ ಅಂದ್ಬಿಟ್ಟು ಅದನ್ನೇ ನೋಡ್ತಿರುತ್ತೆ. ಅವ್ರ ಅಪ್ಪ ನೋಡಿದ್ರೆ ಅಷ್ಟೇ ಫೋನ್ ನೋಡ್ತಿದ್ದಾಳೆ ಅಂತ. ಪುಟ್ಟು ಆಣೆಗಿಟ್ಟಿಸ್ಕೊ ಬೇಬಿ, ಆಣೆಗಿಡಿಸ್ಕೊಕಂದ, ಇದೇ ಮೇನ್ ಟಾಸ್ಕು. ಪ್ಲೀಸ್ ಬಾ ಬಂಗಾರು, ಬಂಗಾರು ಮುದ್ದು. ಇಲ್ಲ ಆಣೆಗಿಟ್ಬಿಡ್ತೀನಿ. ನೋಡು ನೋಡು, ಅಪ್ಪ ನೋಡಿದ್ರೆ ಅಷ್ಟೇ ನಿನ್ನ ಕತೆ. ನಿಂದ್ರ ಜೊತೆ ನನ್ನನ್ನು ಸೈಡ್ ಹೋಯ್ತಾ ಏನೋ ಗೊತ್ತಿಲ್ಲ. ಹಾಯ್. ಅವಳೀಗ ಬ್ಯುಸಿ ಇದ್ದಾಳೆ ಗೈಸ್. ಇವಾಗ ಫೋನ್ ಕಿತ್ಕೊಂಡು ಡೈವರ್ಟ್ ಮಾಡಬೇಕು, ಇಲ್ಲಾಂದ್ರೆ ಅಭ್ಯಾಸ ಆಗಿಬಿಡ್ತಾಳೆ. ನೋಡಿ ಗೈಸ್, ನಮ್ಮ ಅತ್ತೆ ಕಷಾಯ ಕುಡಿತಿದ್ರೆ ಅದನ್ನ ಕೇಳ್ತಿದ್ದಾಳೆ, ಕುಡಿತೀನಿ ಕೊಡು ಅಂತ ಹೇಳ್ಬಿಟ್ಟು. ತಿನ್ಕೊ ಭುವನ್. ಅಪ್ಪ ಅಲ್ಲೈತ ಮೇಲೆ, ಇಲ್ಲಿ ಅಮ್ಮ ಇಲ್ಲ, ಓನ್ಲಿ ಅಪ್ಪ ನಿನ್ಗಿರೋದು. ಅಪ್ಪ ಇಲ್ಲ, ಅಪ್ಪ ಆಯ್ತಾ ಗೈಸ್. ರೆಡಿಯಾಗಿದ್ದೀನಿ, ಇವಾಗ ಪೂಜೆ ಮಾಡಿಬಿಟ್ಟು ಹೋಗೋದೇನೆ. ಡಾಕ್ಟರ್ ಬಂದು 10:30ಗೆ ಬರ್ತಾರೆ. ಸೊ ಇವಾಗ ಪೂಜೆ ಎಲ್ಲ ಮುಗಿಸಿ ಟಿಫನ್ ತಿಂದುಬಿಟ್ರೆ ಅಷ್ಟೊಂದು ಟೈಮ್ ಆಗುತ್ತೆ, 10:30. ನನ್ನ ಮಗಳು ಏನು ಮಾಡ್ತಿದ್ದಾಳೆ ಗೊತ್ತಾ, ಅವ್ರ ಅಜ್ಜಿ ಮಲಗ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಅದು ಮಲಗ್ತಾ ಇಲ್ಲ. ಅಮ್ಮ ಫೋನ್ ನೋಡ್ತಿದ್ದೆ. ಫೋಟೋ ಯಾರ್ದದು? ಫೋಟೋಸ್ಗಳು ನೋಡ್ತಿದ್ದಿ ಗೈಸ್. ನಮ್ಮದೇ ಗಿಡದಲ್ಲಿ ಒಂದೇ ಒಂದು ದಾಸವಾಳ ಬಿಟ್ಟಿದೆ. ಅದನ್ನ ಯಾರಿಗೆ ಮುಡಿಸ್ಲಿ? ಲಕ್ಷ್ಮಿಗೆ ಮುಡಿಸ್ತೀನಿ.
ಆ, ನಾವು ತಗೊಂಡಿರೋ ಇದು ಸಿಲ್ವರ್ದು ಲಕ್ಷ್ಮಿ ಮುಖವಾಡಕ್ಕೆ ಹೂನೇ ಮುಟ್ಸೋಕ್ಕಾಗಲ್ಲ ಗೈಸ್. ಅದಕ್ಕೆ ಇಲ್ಲೊಂದು ದಾರ ಕಟ್ಬಿಟ್ಟು ಅದಕ್ಕೆ ಸಿಗಿಸ್ತಿದ್ದೀನಿ ನಾನು. ಏನು ಮಾಡೋದು, ಏನೇನಾದರೂ ಆಲ್ಟರ್ನೇಟಿವ್ ಹುಡುಕ್ಲೇಬೇಕು. ಬಾಳೆಹಣ್ಣು ನಮ್ಮಪ್ಪ ತಗೊಬಂದಿಲ್ಲ, ಸೊ ಅದಕ್ಕೆ ಮ್ಯಾಂಗೋಸ್ ಇಡ್ತಿದ್ದೀನಿ. ನಮ್ಮ ಅತ್ತೆ ಹೇಳ್ಕೊಟ್ಟಿರೋದಿದ್ದು ಫಲ ನೀಡುವಾಗ ಯಾವಾಗಲೂ 2ನೇ ಇಡಬೇಕು, 3 ಇಡಬಾರ್ದು ಅಂತ. ಆಟ ಆಡ್ತಿದ್ದಲ್ಲ, ಇನ್ನು ಮನೆಗೆ ಬಿಟ್ಟರೆ ಕಷ್ಟ. ಸೊ 10:30 ಟೈಮು ಕೂಡ 10:30 ಆಗ್ತದೆ. ಇನ್ನು 5 ಮಿನಿಟ್ಸ್ ಇದೆ ಅಷ್ಟೇ, ಟಿಫನ್ ತಿನ್ನೋಷ್ಟರಲ್ಲಿ ಆಗುತ್ತೆ. ಇಲ್ಲಿಂದ ಹಾಸ್ಪಿಟಲ್ ಬಂದು ಒಂದು 5 to 10 ಮಿನಿಟ್ಸ್ ಆಗುತ್ತೆ. ಕಾರಲ್ಲಿ ಹೋಗೋದಾ ಅಥವಾ ಆಟೋದಲ್ಲಿ ಹೋಗೋದಾ ಅಂತ ಗೊತ್ತಿಲ್ಲ. ಇನ್ನು ನನ್ನ ಹಸ್ಬೆಂಡ್ ಕೇಳಬೇಕು, ನೋಡೋಣ ಇವಾಗ. ಗೈಸ್, ನಾವು ಅಂದ್ಕೊಳ್ಳೋದೇ ಒಂದು, ಅದಾಗೋದೇ ಒಂದು. ಡಾಕ್ಟರ್ 1 o'clock ಬರ್ತೀನಿ ಅಂತ ಹೇಳಿದರು. ನಾವು ಯೂಶ್ವಲಿ ಕಾಲ್ ಮಾಡೇ ಹೋಗೋದು, ಬಟ್ ಏನೋ ಈ ಟೈಮು ಕಾಲ್ ಮಾಡಿಲ್ಲ. ನನ್ನ ಹಸ್ಬೆಂಡ್ ಪಾಪ ಮರ್ತ್ಕೊಂಡು ನೋಡಿದ್ರೆ ಅವರು 1 ಗಂಟೆಗೆ ಬರ್ತೀನಿ ಅಂತ ಹೇಳಿಬಿಟ್ಟಿದ್ರು. ಸೊ ಅದಕ್ಕೆ ಬೇರೆ ಕಡೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬೇಡ, ಫ್ರೀಕ್ವೆಂಟಾಗಿ ನಾವು ಯಾವಾಗಲೂ ಅಲ್ಲೇ ತೋರಿಸೋದು ಮಗುಗೆ. ಸೊ ಬೇಡ, ಏನಕ್ಕೆ ತಲೆನೋವು ಅಂತ ಹೇಳಿಬಿಟ್ಟು ಇವತ್ತಾಗಿಲ್ಲ ಅಂತ ಹೇಳಿದ್ರೆ ಮಂಡೇ ಹೋದ್ರಾಯ್ತು ಅಂತ ಅಂದ್ಬಿಟ್ಟು ಇವಾಗ ಹೆಂಗಿದ್ರು ರೆಡಿ ಆಗಿದ್ನಲ್ಲ, ಸೊ ಡಿಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಕುಕ್ಕಿಂಗ್ ಎಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಬೇಳೆ ಸಾಂಬಾರು ಮಾಡ್ತಿದ್ದೀನಿ. ಪಲ್ಯ ಏನು ಮಾಡೋದು ಅಂತ ಇನ್ನೂ ಐಡಿಯಾ ಇಲ್ಲ, ಥಿಂಕ್ ಮಾಡೋಣ. ಪಲ್ಯದ ಸಾಂಬಾರೆಲ್ಲ ಆದಮೇಲೆ ಸ್ವಲ್ಪ ಪಾತ್ರೆಗಳನ್ನ ತೊಳೆದ್ಬಿಟ್ಟು ಆಮೇಲೆ ಡಿಮಾರ್ಟ್ಗೆ ಹೋಗೋಕ್ಕೆ ರೆಡಿ ಆಗಬೇಕು. ಕ್ವಿಕ್ಕಾಗಿ ಮುಗಿಸಿ ಡಿಮಾರ್ಟ್ಗೆ ಹೋಗ್ತೀನಿ, ಆಮೇಲೆ ವೀಡಿಯೋ ಮಾಡ್ತೀನಿ. ಎಲ್ಲಿ ಇಂಜೆಕ್ಷನ್ ಮಾಡಿಸ್ಕೋತೀಯ, ವ್ಯಾಕ್ಸಿನೇಷನ್ ಹಾಕಿಸ್ಕೋತೀಯ? ಹಾಯ್ ಮಾಡಲ್ಲಿ. ಸುಮ್ಮನೆ ಪಾಪದ ಪ್ರಾಣಿ ಥರ ಕೂತೈತೆ. ಮೆಲ್ಗಿಲ್ ನೀರು ಸೋಸ್ಕೊಂಡು ಕ್ಯಾಪ್ ಹಾಳೋಗೋಯ್ತು. ಅಂದರೆ ಆ ಮದ್ದಿದ್ದು ಹೋಲ್ ಅವಾಗಲೇ ಸ್ಟಾರ್ಟಿಂಗಲ್ಲಿ ಹಾಳೋಯ್ತು. ಕಾರ್ ತೆಗಿಯೋಕೆ ಇಷ್ಟೊತ್ತಾಯ್ತಲ್ಪ. ಇವಾಗ ಜೀ ಅಂತ ಹೋಗೋದು, ಏನು ಹೇಳು, ಜೀ ಅಂತ ಹೋಗೋದು. ಪುಟ್ಟು ಆಯ್ ಮಾಡೆ ಬಂಗಾರಮ್ಮ. ಯೂಟ್ಯೂಬ್ ಮಾಡ್ತಿರೋದಕ್ಕೆ ಏನಾದ್ರು ರಿಯಾಕ್ಷನ್ ಕೊಡ್ರಿ. ಹುಚ್ಚು ಕೊಡ್ರಿ, ಹುಚ್ಚು. ಮಾಡಿದೆ ಮನೆ ಹೇಳ್ರಿ. ಏನು ವಿಡಿಯೋ ಮಾಡ್ತಿರೋದು ಇಷ್ಟ ಆಗ್ತೈತಾ ರಾಂಗ ಹೇಳ್ರಿ ಅದನ್ನಾದ್ರು. ಹುಚ್ಚು ನೋಡಿ ಗೈಸ್, ನನ್ನ ಹಸ್ಬೆಂಡ್ ಹಿಂಗೆ ಏನು ರಿಯಾಕ್ಷನ್ ಇಲ್ಲ, ಮಾತೇ ಆಡಲ್ಲ. ಗೈಸ್, ನಾವು ತೋರಿಸ್ತಿರೋ ಹಾಸ್ಪಿಟಲ್ ಬಂದು ನಮ್ಮ ಮನೆ ನಿಯರೇ ಇರುವಂತಹ ಮೆಡಾಕ್ಸ್ ಹಾಸ್ಪಿಟಲ್ಲು. ಹಾಗೆ ನಾವು ತೋರಿಸ್ತಿರೋ ಡಾಕ್ಟರ್ ಬಂದು ಡಾಕ್ಟರ್ ಸೀಮಾ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಇವತ್ತು ನಮ್ಮ ಮಗುದು ವ್ಯಾಕ್ಸಿನೇಷನ್ ಇತ್ತು ಅಂತ ಹೋಗಿದ್ದು, ಬಟ್ ಬ್ಯಾಡ್ ಲಕ್ ಅಂತ ಹೇಳಿದ್ರೆ ತುಂಬಾನೇ ಪೇಷಂಟ್ಸ್ ಇದ್ರು. ಇಲ್ಲ ಅಂತ ಹೇಳಿದ್ರು 15 ಮೇಲಿದ್ರು. ಆದ್ರೂ ಅಷ್ಟೊತ್ತು ತನಕ ವೆಯ್ಟ್ ಮಾಡಿದ್ವಿ. ಬಟ್ ಆಮೇಲೆ ಫಾರ್ಮಸಿಯಲ್ಲಿ ಆ ವ್ಯಾಕ್ಸಿನೇ ಇಲ್ಲ ಅಂತ ಗೊತ್ತಾಯ್ತು. ಅಷ್ಟೊತ್ತು ವೆಯ್ಟ್ ಮಾಡಿದ್ ನಿಜ ತುಂಬಾನೇ ಡಿಸ್ಟರ್ಬೆನ್ಸ್ ಆಯ್ತು. ಅದಾದ್ಮೇಲೆ ಮಗುಗೆ ಊಟನೂ ಕೂಡ ತಿನ್ನಿಸ್ಕೊಂಡು ಹೋಗಿರ್ಲಿಲ್ಲ. ಸೊ ಅದರಿಂದ ಅಲ್ಲೇ ಫ್ರೂಟ್ಸ್ ಏನಾದ್ರು ಸಿಗುತ್ತಾ ಅಂತ ಸರ್ಚ್ ಮಾಡಿದ್ರು ನನ್ನ ಹಸ್ಬೆಂಡು. ಬಟ್ ಸಿಗದೇ ಇರೋ ಕಾರಣ ಸೆಪ್ಟೋ ಮಾಡಿದ್ದಾರೆ. ಅದು 2 ಟೈಮ್ ತಗೋಬಿಟ್ಟಿದ್ದೆ ಸೇಮ್ ಆರ್ಡರು. ಬಟ್ ಏನ್ ಮಾಡೋಕ್ಕಾಗುತ್ತೆ, ಸಮ್ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು 2 ರಿಸೀವ್ ಮಾಡ್ಕೊಂಡ್ವಿ. ನನ್ನ ಹಸ್ಬೆಂಡ್ಗಂತೂ ಹೊಟ್ಟೆ ಹಸ್ವು ತಡಿಯೋಕ್ಕೆ ಆಗ್ತಿಲ್ಲ. ನೋಡಿ ಅಲ್ಲಿ ಹೋಗಿ ತಿಂತಿದ್ದಾರೆ ಕಾರ್ನಲ್ಲಿ ಸ್ನ್ಯಾಕ್ಸ್ನ. ನ್ಯೂಸ್ ಪೇಪರ್ ಓದ್ತೀಯಾ? ಸುಮ್ಮನೆ ವೆಯ್ಟು ಮಾಡಿ ಆನ್ಲೈನಲ್ಲಿ ಬೇರೆ ಬುಕ್ ಮಾಡಿ ಇವತ್ತು ಎಷ್ಟು ಲಾಸು ನಿಮ್ಮ ಪಪ್ಪಗೆ. ಪೆಟ್ರೋಲ್ ಲಾಸು, ಆನ್ಲೈನಲ್ಲಿ ಬುಕ್ ಮಾಡಿದ ಲಾಸು, ಮತ್ತು ಕನ್ಸಲ್ಟೆನ್ಸಿ ಲಾಸು, ಎಲ್ಲ ಲಾಸು. ಅಲ್ರಿ, ಏನು ಇಷ್ಟೊಂದು ಸ್ನ್ಯಾಕ್ಸ್ ತೊಗೊಂಡಿದ್ದೀರಲ್ಲ? ಎಲ್ಲ ಆನ್ಲೈನಲ್ಲಿ ಮಾಡಿದ್ರಾ? ರಾಗಿ ಚಿಪ್ಸ್ ಅಂತೆ, ಇದಲ್ಲದೆ ಮತ್ತೆ ಆರೆಂಜು ಮತ್ತು ಬನಾನಾ ಮಾಡಿದ್ದ ಸಪ್ರೇಟಾ? ಹಾಂ, ತಡಿಯೋಕ್ಕಾಗಿಲ್ಲ ಹಸುವು. ನೋಡಮ್ಮ, ನಿಮ್ಮ ಅಪ್ಪಂಗೆ ಹಸುವಂತೂ ತಡಿಯೋಕ್ಕಾಗಲ್ಲ. ಹೆಂಗೋ ನಮ್ಮ ಬೇಬಿ ಬಚಾವಾಯ್ತು ಗೈಸ್, ವ್ಯಾಕ್ಸಿನ್ ಇಲ್ಲದೆ. ಇಲ್ಲ ಅಂದರೆ ಪಾಪ ಅಳ್ತಿದ್ಲು ಅಲ್ವಾ ಗುಂಡ, ಮುದ್ಗುಂಡ ಅಳ್ತಿದೆ ತಾನೇ. ಸುಮ್ಮನೆ ಇಷ್ಟೋ ತನಕ ವೆಯ್ಟ್ ಮಾಡಿ ವ್ಯಾಕ್ಸಿನೇಷನ್ನು ಇಲ್ಲ. ಅದೇ ಸುಮ್ಮನೆ ಟ್ರಿಪ್ಗೆ ಹೋಗಿದ್ದು ಬಂದಂಗೆ ಆಯಿತು. ಇರೋಬರ ಐಟಮ್ಸ್, ಸ್ನ್ಯಾಕ್ಸ್ ಐಟಮ್ ಎಲ್ಲ ಬ್ಯಾಗಿಗೆ ತುಂಬಿಸ್ಕೊಂಡಂಗೆ ಹಾಸ್ಪಿಟಲ್ಗೆ ಹೋಗಿದ್ದು. ಗೈಸ್, ಮನೆಗೆ ಬಂದ್ವಿ. ಏನಂತ ಹೇಳಿದ್ರೆ ಅದೇ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ಮೇಯ್ನು ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಕೆಲಸ ಇತ್ತು. ಅವರಂತೂ ಅಲ್ಲಿ ರಿಸೆಪ್ಷನ್ ಕೌಂಟರಲ್ಲಿ ತುಂಬಾ ಹೇಳ್ತಾ ಇದ್ರು, ಈ ಥರ ಟೈಮ್ ವೇಸ್ಟ್ ಮಾಡಿಸಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು. ಬಟ್ ಯಾವುದೇ ಡಿಪಾರ್ಟ್ಮೆಂಟಲ್ಲೂ ಈ ಥರ ಆಗೇ ಆಗುತ್ತೆ. ಬ್ಯಾಡ್ ಲಕ್ ಏನಂತ ಹೇಳಿದ್ರೆ ನಾವು ಹೋಗಿದ್ದಂಥ ಟೈಮಲ್ಲಿ ಸಿಕ್ಕಿಲ್ಲ, ಏನು ಮಾಡೋಕ್ಕಾಗುತ್ತೆ.
ಹೋಗ್ಲಿ ಅಂತ ಅಂದ್ಬಿಟ್ಟು ಆಮೇಲೆ ಮನೆಗೆ ಬಂದು ಮಧ್ಯಾಹ್ನದ ಊಟ ಕೂಡ ಮುಗಿಸಿದ್ವಿ. ಅಪ್ಪ ತುಂಬಾನೇ ಟಯರ್ಡ್ ಅಂತ ಅನಿಸ್ತು. ಏನಾದರೂ ಕೆಲಸ ಬೇಕಿದ್ರೆ ಮಾಡ್ಬೋದು, ಈ ವೆಯ್ಟ್ ಮಾಡೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಅದು. ಅಗೈನ್ ಅದೇ ಆನ್ಲೈನಲ್ಲಿ ಬುಕ್ ಮಾಡಿದ್ದು ಆರೆಂಜು ಮತ್ತು ಬನಾನಾನ ಪಾಪುಗೆ ತಿನ್ಸೋಣ ಅಂತ ಮಾಡಿದ್ದಾರೆ. ಬಟ್ ಅದು 2 ಟೈಮ್ ತೊಗೊಬಿಟ್ಟಿದೆ. ಅದರಲ್ಲಿ ಆರೆಂಜ್ ಮಾತ್ರ ತೊಗೊಂಡೆ, ಬನಾನಾ ಎಲ್ಲ ಮನೆಯಲ್ಲೇ ಇತ್ತು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಸೆಕ್ಯೂರಿಟಿ ಅಂಕಲ್ಲು ಮತ್ತು ಡೆಲಿವರಿ ಬಾಯ್ ಇದ್ದರು, ಅವ್ರಿಗೇ ವಾಪಸ್ ಕೊಟ್ಬಿಟ್ಟೆ ತಿನ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು. ಅದೇ ಈ ಡೇ ಫುಲ್ ಸ್ವಲ್ಪ ಒಂಥರ ನನಗೇನು ಅಷ್ಟು ಟಯರ್ಡ್ ಅನಿಸಿಲ್ಲ, ನನ್ನ ಪಾಪುಗೆ ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತು. ಪಾಪ ಅವಳುನು ಅಲ್ಲೆಲ್ಲ ಹೊಟ್ಟೆ ಹಸ್ಕೊಂಡು ಇದ್ಲು, ನಂಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಅದಕ್ಕೆ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಆರೆಂಜ್ ಬುಕ್ ಮಾಡಿ ಆರೆಂಜ್ ತಿನ್ನಿಸಿದ್ದು. ಆಮೇಲೆ ಬಂದಿದ ತಕ್ಷಣ ಊಟ ಎಲ್ಲ ತಿನ್ನಿಸ್ದೆ ಪಾಪುಗೆ. ಓಕೆ, ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.